ಗಾಯ್ಸ್ ನಾವಿವಾಗ ಸ್ಟಾರ್ಟ್ ಮಾಡ್ತಾಯಿದ್ವಿ ಸೆಕೆಂಡ್ PU 23 ಕ್ವಶನ್ ಅಂದರೆ 2 ಮಾರ್ಕ್ಸಿಗೆ ಬರೋದು 23ನೇ ಕ್ವಶನ್ನು. ಇದನ್ನು ನಾವು ಮಾಡೋದು ಹೆಂಗೆ ಅಂತ ಇವಾಗ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ನಾವು ಇದನ್ನು ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕು. x² ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 2x ಆಗುತ್ತೆ. ಈಗ ನಾವು ಇದನ್ನು ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕು. ಇದನ್ನು ಡಿಫ್ರೆನ್ಷಿಯೇಷನ್ ಮಾಡೋದು ಹೇಗೆ ಅಂದರೆ ಎಕ್ಸ್ನ ನಾವು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೋಬೇಕು. ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ dy/dx, ವೈ ಹಾಗೆ ಮತ್ತೆ ಬರುತ್ತೆ. ಮತ್ತೆ ಎಕ್ಸ್ನ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 1 ಆಗುತ್ತೆ. ನೆಕ್ಸ್ಟು y² ಡಿಫ್ರೆನ್ಷಿಯೇಷನ್ ಮಾಡೋಣ. y² ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 2y, ಆಮೇಲೆ dy/dx ಆಗುತ್ತೆ. ಈಗ ನಾವು 100ನ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 100 ಕಾನ್ಸ್ಟೆಂಟ್ ಆಗಿರೋದ್ರಿಂದ ಅದು 0 ಆಗುತ್ತೆ. ನೆಕ್ಸ್ಟ್ ನಮಗೆ dy/dx ಇರೋದನ್ನೆಲ್ಲ ನಾವು ಒಂದು ಕಡೆಗೆ ತಗೊಳ್ಳೋಣ, ಆಯಿತಾ. x dy/dx ಈ ಕಡೆ ತೊಗೊಂಡ್ರೆ ಪ್ಲಸ್ 2y dy/dx = +2 ಈ ಕಡೆ ಹೋದರೆ -2x ಆಗುತ್ತೆ. ಇಲ್ಲಿ +y ಇರೋದ್ರಿಂದ -y ಆಗುತ್ತೆ, ಆಯಿತಾ. ನೆಕ್ಸ್ಟ್ ಇವಾಗ ನಮಗೆ ಇದರಲ್ಲಿ ನಾವು ಕಾಮನ್ ತೆಗೆದ್ರೆ ಏನು ಕಾಮನ್ ತೆಗಿಬೋದು? dy/dxನ ನಾವು ಕಾಮನ್ ತೆಗಿಬೋದು. ಉಳ್ಕೊಂಡಿದ್ದೇನು? x + 2y ಉಳ್ಕೋತು. ಈ ಕಡೆ ಏನು ಉಳ್ಕೋತು? -2x -y ಉಳ್ಕೋತು. ಇದು -y ಅಲ್ಲ ಫ್ರೆಂಡ್ಸ್, +y. ಈಗ ನಮಗೆ dy/dx ಬೇಕಾಗಿರೋದ್ರಿಂದ ಅದನ್ನು ನಾವು ಇಲ್ಲೇ ಮಾಡಿಕೊಂಡು dy/dxನ ಇಲ್ಲೇ ಮಾಡಿಕೊಂಡು ನಾವು ನೆಕ್ಸ್ಟು ಇದನ್ನು 2xನ ಹಾಗೆ ಬರ್ಕೊಂಡು ಇದನ್ನು ನಾವು ಕೆಳಗೆ ಕಳಿಸ್ತಾಯಿದ್ದೀವಿ. x + 2y. ಇದು ನಿಮ್ಮ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ಯಾರ್ಯಾರು ಬೇಕೋ ಅವ್ರು ಯೂಸ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಆಗಿ.